ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಿನ್ನ ಚಿಕ್ಕಿ ಯೂಟ್ಯೂಬ್ ಚಾನಲ್. ಇದು ನೋಡ್ರಿ ನಮ್ಮ ಶಾಲೆ ಒಳಗೆ, ನಮ್ಮ ಊರ ಶಾಲೆ ಐತಲ್ಲ, ಆ ಶಾಲೆ ಒಳಗಿರುವಂಥ ಶಿಕ್ಷಕರದ ನಿವೃತ್ತಿ ಟೈಮ್. ಅವ್ರ ಹೆಸರು ಶ್ರೀಮತಿ PB ಯಗನಗೌಡರು ಟೀಚರ್ ಅಂತ ಹೇಳಿ. ಇವ್ರದ್ದು ನಿವೃತ್ತಿ ಆತ್ರಿ ಮೊನ್ನೆ. ಆವಾಗ ನಾವು ಊರಾಗಿರಲಿಲ್ಲ. ಅವರು ಅವತ್ತು ಭಾಳ ಅಂದ್ರೆ ಭಾಳ ಬೇಜಾರು ಮಾಡ್ಕೊಂಡ್ರು. ನಮ್ಮೂರಿನವರು ಅವ್ರನ್ನ ಹಿಂಗೆ ವಿಜೃಂಭಣೆಯಿಂದ ಬೀಳ್ಕೊಡ್ತಾರಂತ ಅವ್ರಿಗೊಂದು ಊಹೆನೂ ಇರಲಿಲ್ಲ ಅಂಥೇಳಿ ಅವ್ರ ಮನದಾಳದ ಮಾತುಗಳನ್ನು ಅವರು ಅವತ್ತು ಮಾತಾಡೋಕ್ಕಾಗಲಿಲ್ಲ. ಅವತ್ತು ಸಂಜೆಗೆ ಒಂದು ಪ್ರೋಗ್ರಾಮ್ನೂ ಆತು ಖರೆ, ಆದ್ರೆ ಅವತ್ತವರಿಗೆ ಮಾತಾಡೋವಂಥ ಪರಿಸ್ಥಿತಿ ಒಳಗೆ ಅವ್ರು ಇರಲಿಲ್ಲ. ಭಾಳ ದುಃಖದೊಳಗಿದ್ರೆ, ಹಾಗಾಗಿ ಅವ್ರು ಅವತ್ತೇನು ಮಾತಾಡಿರಲಿಲ್ಲ. ಇವತ್ತು ಅದ್ರ ಬಗ್ಗೆ ಮಾತಾಡ್ಯಾರಿ. ಆಗಸ್ಟ್ 15 ದಿನ ಅವ್ರು ಬಂದಿದ್ರೆ ಧ್ವಜಾರೋಹಣ ಮಾಡೋಕ್ಕೆ. ಅದನ್ನೆಲ್ಲ ನೋಡ್ಕೊಂಡು ಬರ್ರಿ, ಅವ್ರು ಏನೇನು ಮಾತಾಡ್ಯಾರ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ನಮ್ಮ ಗುರುಮಾತೆಯರು ಇರ್ತಾರ, ಅವ್ರನ್ನೆಲ್ಲ ಇಟ್ಕೊಂಡು ನಾನು ಧ್ವಜಾರೋಹಣ ಮಾಡಕ್ಕೆ ಹಚ್ಚಿದಿಲ್ಲ. ಅದನ್ನೊಂದು ನನಗೆ ಅಪ್ಪೋ ಬಹಳ ದುಃಖ ಸಂಗತಿ ಆಯ್ತು. ತಾಯಿ ಜಗನ್ಮಾತೆ ದೇವಿಗೆ ನಮಸ್ಕಾರಗಳನ್ನು ಸಲ್ಲಿಸಿ, ಕಲ್ಮೇಶ್ವರ ದೇವ ಗದ್ದೆ ದೈವನಾದ ಕಲ್ಮೇಶ್ವರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ, ಇಲ್ಲಿ ವೇದಿಕೆ ಮೇಲೆ ಆಸೀನರಾದ ನನ್ನ ತುಕಾರಾಮನ ಸಮಾನರಾದ ನನ್ನ ತಮ್ಮನ ಸಮಾನರಾದ ಎಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನಾನು ಈ ಊರಿಗೆ ಬರ್ಬೇಕಾದ್ರೆ ದೊಡ್ಡ ಶಾಲೆಯಿಂದ ಬಂದಿದ್ದೀನಿ. ದೊಡ್ಡ ಶಾಲೆಯಿಂದ ಬಂದಾಗ ಈಗ ಸಣ್ಣ ಶಾಲೆಗೂ ನನಗೇನಪ್ಪ ಹಿಂಗ್ಯಾಕ ಸಣ್ಣ ಶಾಲೆಗೆ ಬಂದಪ್ಪ ತುಕಾರಮ್ಮ ಹಿಂಗ್ಯಾಕ ನಾನು ಕಳ್ಸಿದಿ ಅಂತಾನೆ. ಇಲ್ಲವ, ಅಲ್ಲಿ ಹೋಗಿ ನೀವು ಹೋಗಿ ನಿಮ್ಮ ಕೆಲಸನೇ ಶುರು ಮಾಡು, ಅಲ್ಲಿ ಜನ ಹೆಂಗೈತೆ ಅಂದ್ರೆ ನಾವು ಮೊದ್ಲಿಂದ ಗೊತ್ತೈತಿ ಅಂತೇಳಿ ನಮ್ಮ ಕಾಕ ಗೆಳೆಯರು. ಆಯ್ತಪ್ಪ ಅಂತೇಳಿ ಅದೇ ರೀತಿಯಿಂದ ನನ್ನ ಸೇವೆ ನಾನು ಮುಂದುವರ್ಸೀನಿ. ಸಣ್ಣದಿರ್ತಾನ ತಾಯಿ ಕಳ್ಕೊಂಡಿ, 17 ವರ್ಷ ನಡೆಯುವಾಗ ನನ್ನ ತಾಯಿ ಕಳ್ಕೊಂಡಿ. ನನ್ನ ತಾಯಿ ಅಂಗನವಾಡಿ ಮಾಡಕ್ಕೊಳ್ಳೋ ನನ್ನ ಮಗಳು ಏನು ಮಾಡಕತ್ತಾಳ ಅನ್ನೋದು ಏನು ಗೊತ್ತಿಲ್ಲ, ಕಳ್ಕೊಂಡಿ. ನನಗೆ 17 ವರ್ಷ ನಡೆಯುವಾಗ ನನಗೆ ಅಂಗನವಾಡಿ ಕಾರ್ಯಕರ್ತೆ ಅಂತ ಒಂದು ಕೆಲಸ ಸಿಕ್ತು. ನಾನು ಅವಾಗ SLC ಮುಗಿಸ್ಕೊಂಡು 84 SLC ಮುಗಿಸ್ಕೊಂಡು ಅಂಗನವಾಡಿ ಕಾರ್ಯಕರ್ತೆ ಅಂತ ಕೆಲಸ ಸಿಕ್ತು. 175 ರೂಪಾಯಿ ಪಗಾರ ಒಂದು ತಿಂಗಳಿಗೆ. ಅದು ನನಗೆ ದೊಡ್ಡ ಖುಷಿ ಕೊಡ್ತು. 175 ರೂಪಾಯಿ ನಮ್ಮ ಮನೆಯೊಳಗೆ ಯಾರು ನೋಡಿರ್ಲಿಲ್ಲ ಅಂತ ಅನಿಸ್ತು. ನಮ್ಮ ಅಪ್ಪಗೂ ದೊಡ್ಡ ಖುಷಿ ಆಯ್ತು. ಆಗ್ಲೇ ನಮ್ಮವ್ವ ತೀರ್ಕೊಂಡ್ಬಿಟ್ಟಿಲ್ಲ, 6 ತಿಂಗಳಾಗಿತ್ತು. ಅವಾಗಿಂದು 99-98 ತನಕ ಅಂಗನವಾಡಿ ಕಾರ್ಯಕರ್ತೆಯಾಗಿ ಹಂಗ ಕೆಲಸ ಮಾಡಿನಂದ್ರೆ ನನಗಿಲ್ಲಿ ಸೇರ್ಕೊಂಡಿಂದ ನಲಿ ಕಲಿ ಕ್ಲಾಸ್ ನನಗೆ ದೊಡ್ಡದು ಅನಿಸ್ಲಿಲ್ಲ. ಅದು ನಲಿ ಕಲಿ ಕ್ಲಾಸ್ ತಗೊಂಡ್ರೆ ನನಗೇನು ದೊಡ್ಡದು ಅನಿಸ್ಲಿಲ್ಲ. ಆ ಮಕ್ಕಳೆಲ್ಲ ಬಂದು ನನ್ನ ತೆಕ್ಕೊಂಡ್ರು. ನನಗ್ ಕುರ್ಚಿ ಟೇಬಲ್ ನನಗೆ ಅದಕ್ಕೆ ಆಸೆ ಪಡ್ಲಿಲ್ಲ. ಉದ್ದೇಶ ಏನು, ನಲಿ ಕಲಿ ಕ್ಲಾಸಿಗೆ ಕುರ್ಚಿ ಟೇಬಲ್ ಇಲ್ಲ ಅಂತ ಆದೇಶ ಇತ್ತು ಮ್ಯಾಗಿನಿಂದ. ಮಕ್ಕಳು ಒಟ್ಟಿಗೆ ನಡ್ಕೊಂಡಿರೋದು, ಮಕ್ಕಳು ಬಂದು ನನ್ ದುಬ್ಬ ತಟ್ಟುದು, ನನ್ ಕೈ ಮೇಲ್ಕೊಂಡಿರೋದು, ನನ್ ಹತ್ರ ಹಿಡಿದು ಅವ್ರಿಗೆ ನಾನು ಸಿಟ್ಟು ಮಾಡ್ಕೊಳ್ಳಿಲ್ಲ. ಅಕ್ಷರ ಮಾಡುವಾಗ ಅಕ್ಷರ ಬಹಳ ಖುಷಿಯಾಗಿ ನನ್ಗೆ ಯಾವ್ದು ಏನ್ ತೊಂದ್ರೆ ಇಲ್ಲ. 100 ರೂಪಾಯಿ ನಾನು ಇನ್ನೂ ತನಕ ಒಂದು ಇಂಜೆಕ್ಷನ್ ನನ್ಗೆ ಗೊತ್ತಿಲ್ಲ. ಯಾವುದು ಈ ಊರಿನ ಪುಣ್ಯದಿಂದ ನನಗೆ ಈ ಊರಿನವರು ನನ್ನ ಹೆತ್ತು ಮಕ್ಕಳಿಗಿಂತ ಹೆಣ್ಣು ಮಗಳಿಗಿಂತ ಹೆಚ್ಚು ನನ್ನ ನೋಡ್ಕೊಂಡ್ರು. ಅವತ್ತಿನ ವೈಭವ, ನಾನು ನಿವೃತ್ತಿ ಹೊಂದಿದ್ ಬಹಳಷ್ಟು ಶಿಕ್ಷಕರು ನಾನು ನೋಡಿದ್ದೆ. ಶಾಲೆ ಒಳಗೆ ಕುಂದಿಸಿ, ಶಾಲೆ ಒಳಗೆಲ್ಲ ಶಿಕ್ಷಕರು ಕುಂತು SDM ಸರ್ನ ಕರೆಸ್ಕೊಂಡು ಒಂದು ಮಾಲಿ ಹಾಕಿ ಒಂದು ಶಾಲ್ ಹಾಕಿ ಕಳಿಸೋದನ್ನ ನಾನು ಸೇವೆ ಮಾಡಕತ್ತಾಗಿಂದ ನೋಡ್ಕೊಂಡ್ ಬಂದಿದ್ದೆ. ಆದ್ರೆ ನನ್ನಂತ ವೈಭವ ಯಾರು ಸ್ವೀಕಾರ ಮಾಡಿಲ್ಲ ಅಂತ ನನ್ಗನ್ನಿಸ್ತದೆ. ನೀವು ಮಾಡಿದಂತ ವಿಡಿಯೋ ಚಾನೆಲ್ ಎಲ್ಲ ನೋಡಿ, ಅಶ್ವಿನಿ ತೆಗಿ ಅಂತ ಜರ್ಮನಿಗದ, ನಾನು ಅಂಗನವಾಡಿ ಇತ್ತ ಹುಡುಗಿ. ಅಶ್ವಿನಿ ಕುಲಕರ್ಣಿ ಅಂತ ರಾಯಚೂರ ಸಿವಿಲ್ ಹಾಸ್ಪಿಟಲ್ ಜಿಲ್ಲಾ ಆಸ್ಪತ್ರೆ ಹೆಡ್ ಡಾಕ್ಟರ್ ಆಗಿದೆ. ಆ ವಿಡಿಯೋ ನೋಡಿ ಆಗಿಂದಾಗ ಇಲ್ಲೇ ವಿಡಿಯೋ ಕಾಲ್ ನನಗೆ ಏನದು ವಿಡಿಯೋ ಕಾಲ್ ಮಾಡಿ ಕಳಿಸ್ರಿ ಅಂತ ಕಳಿಸ್ಬಿಟ್ಟಾರ ಅವ್ರು.
ಅಲ್ಲಿಂದ ಕೊರಿಯರ್ ಮಾಡಿ ನನ್ ಗಿಫ್ಟ್ ಕಳ್ಸಿರೋರು. ನಿಮ್ಮನ್ನ ನಾವು ಮರ್ತಿಲ್ರಿ ಮೇಡಮ್ ಅಂತೇಳಿ ನಾನು ಹೇಳಕ್ ಹೋದ್ರು. ನಮ್ಗೆ ಮೇಡಮ್ ಅನ್ಬೇಡ್ರಿ, ನೀವು ನಿಮ್ ಕೈಯಾನ್ ಕೂಸ್ರಿ ನಾ ಅಂತ ಕಳ್ಸಿ. 15 ರೂಪಾಯಿ ಕೊಟ್ಟು ಒಂದ್ ಅಂಗಿ ಕೊಡ್ಸಿದ್ನ ಹಾಕಿದೆ, ಅಶ್ವಿನಿ ಕುಲಕರ್ಣಿ ಹಾಕಿದ್ದೆ ನಾ ಅಂಗನವಾಡಿ ಮಾಡುವಾಗ. ಆ ಅಂಗಿ ಹಾಕಿದ ಫೋಟೋ ಅವತ್ ನನಗೆ ಫೋಟೋ ಬಿಟ್ರು ಅವರು, ನಾನು ಅಶ್ವಿನಿ ಕುಲಕರ್ಣಿ ಅಂತೇಳಿ. ಅವತ್ತು ನಾನು ಇಷ್ಟು ಊಹೆ ಮಾಡ್ಕೊಂಡಿರ್ಲಿಲ್ಲ, ಯಾಕೋ ಏನೋ ಗೊತ್ತಾಗ್ಲಿಲ್ಲ. ಇದು ಬಹಳಷ್ಟು ಮಂದಿ ಕೆಲವೊಬ್ರು ನೋಡಿದವ್ರಿಗೆ ಅನ್ಸಿರ್ಬೇಕು, ಹೇಳಿ ಮಾಡಿಸ್ಕೊಂಡಿರ್ಬೇಕು ಇವ್ರು ಅಂತೇಳಿ. ನಾನು ಸ್ವಾಭಾವಿಕವಾಗಿ ಬಂದೆ ಊರಿಗೆ, ಬಸ್ ಇಳಿದೆ. ಅವತ್ತೊಂದು ದಿನ ಮಕ್ಕಳ ಜೊತೆಗೆ ಇರಬೇಕು ಅಂತೇಳಿ ನಾನು ನಿರ್ಧಾರ ಮಾಡ್ಕೊಂಡ್ ಬಂದಿದ್ದೆ. ಅದು ಮಾಡ್ಕೊಂಡ ಬೇರೆ ಆಯ್ತು. ಅವತ್ತು ಸಾಯಂಕಾಲ ಇಷ್ಟು ವೈಭವದಿಂದ ಮಾಡ್ತಾರಂತೂ ನಾನು ಅಂದ್ಕೊಂಡಿರ್ಲಿಲ್ಲ. ದಯಮಾಡಿ ನಾನು ನನ್ನಿಂದ 16 ವರ್ಷ ಯಾರಿಗಾದ್ರೂ ಏನಾದ್ರೂ ನಾನು ತಿಳಿದ ಏನಾದ್ರೂ ಬಿರ್ಸಾಗಿ ಮಾತಾಡಿದ್ರ ದಯಮಾಡಿ ನನಗೆ ಕ್ಷಮ ಮಾಡಿ. ಮಕ್ಕಳಿಗೆ ಸಹಿತ ನಾನೇನಾದ್ರೂ ಸಿಟ್ಟು ಮಾಡಿದ್ರ, ಏನಾದ್ರೂ ಬಡ್ದಿದ್ರ ದಯಮಾಡಿ ನನ್ನ ಕ್ಷಮ ಮಾಡ್ರಿ. ಅಡಿಗೆ ಮಾಡೋರ್ ಜೊತೆ ಸ್ವಲ್ಪ ಆಗಾಗ ಯಾವಾಗಾರ ಒಂದಿಟ್ಟು ಮಾಡ್ತಿದ್ ನಾನು. ಅವ್ರು ಏನು ತಿರುಗಿ ಮಾತಾಡ್ತಿರ್ಲಿಲ್ಲ ನನ್ನ ಜೊತೆ. ನಾನು ಒಂದ್ 4-5 ಜನ ಸುಮ್ಮನೆ ಹೊಲ್ಬಿಡ್ತಿದ್ನಿ, ಏನು ಸವರಿ ಇಲ್ಲ. ಅವ್ರ ಅನ್ನ ತಂದು ಕೊಡಕ್ ಹೋದ್ರೆ ನಾ ಹೊಲ್ಬಿಟ್ರಿ, ನಾ ಕಟ್ಕೊಂಡ್ ಬಂದೇನ್ ಹೊಲ್ಬಿಟ್ರಿ, ನಾ ಕಟ್ಕೊಂಡ್ ಏನ್ ಬರ್ತಿದ್ನಿ, ರೊಟ್ಟಿ ಕಟ್ಕೊಂಡ್ ಬರ್ತಿದ್ನಿ, ರೊಟ್ಟಿ ತಿಂತಿದ್ನಿ, ಹೊಲ್ಬಿಟ್ರಿ ಅಂತ ಹೇಳ್ತಾರೆ. ಮತ್ ಸಾಯಂಕಾಲದಿಂದ ಅನ್ನಕ್ಕ ನನ್ಗೆ ಕೊಟ್ಟು ಅನ್ನ ಹಾಕ್ಕೊಡು. ನಾನು ಟೀಚರ್ ಆಗಿ ಇಲ್ಲಿ ಶಾಲೆ ಉಳಿಲಿಲ್ಲ. ಏನೋ ಒಂಥರ ತಾಯಿಗಳು ಮಕ್ಕಳ ತರ ಉಳ್ಬಿಟ್ಟು ಊರನ್ನೋರು ಅಲ್ಲಿಂದ ಬರ್ಬೇಕಾದ್ರೆ ನಾನು ಯಾಕೆ ಮಾತಾಡ್ತಿದ್ರೆ, ನಾವು ಬಂಗಾರ ಕೊಟ್ಟಿಲ್ಲ, ಬೆಳ್ಳಿ ಕೊಟ್ಟಿಲ್ಲ, ರೊಕ್ಕ ಕೊಟ್ಟಿಲ್ಲ, ರೂಪಾಯಿ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, 2 ಕೈಗಳನ್ನು ಹೇಳ್ತಿದ್ನ ಅವ್ರು ಬರ್ಬೇಕಾದ್ರೆ. ಆರಾಮದಿನ ಅಂತ ಕೇಳ್ತಿದ್ನ, ಇಷ್ಟ ಬಂದ್ರಿ ಅಂತಿದ್ರು. ಅದು ಒಂದ್ ಬಿಟ್ರು ನಾ ಅವ್ರಿಗೆ ಏನು ಕೊಟ್ಟಿಲ್ಲ. ನನಗೆ ದೊಡ್ಡದೊಂದು ಬಾಧ ಹಾಕಿ ನನ್ನ ಅವತ್ತು 31ನೇ ತಾರೀಕಿಗೆ ಈ ರೀತಿಯಾಗಿ ನೀವು ಇಷ್ಟು ವೈಭವದಿಂದ ನನ್ನ ನಿವೃತ್ತಿ ಮಾಡಿ ಕಳಿಸ್ತೀರಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ತಮ್ಮ ಋಣ ನಾ ಯಾವತ್ತೂ ಮರಿಲಿಲ್ಲ, ಈ ಊರಿನ ಋಣ ನಾನು ಯಾವತ್ತೂ ಮರಿಲಿಲ್ಲ. ನೀವು ಕಳಿಸಿದಂತ ವಿಡಿಯೋ ನಮ್ಮ ತಮ್ಮ ಆಗಾಗ ಅದನ್ನ ಮುಂದಿಟ್ಕೊಂಡು ನೋಡ್ತಾನ, ತನ್ನಷ್ಟಕ್ಕೆ ತಾನ ಕಣ್ಣೀರು ಹೋಗ್ತಾನ, ಅನ್ನಷ್ಟಕ್ಕೆ ತಾನೆ. ಏನವ ನಾವ ಅಂದ್ಕೊಂಡಿದ್ದೆ ಬೇರೆ ಆಯ್ತು, ಅವ್ರು ಮಾಡಿದ್ದೆ ಬೇರೆ ಆಯ್ತು, ಯಾಕೆ ಹಿಂಗಾತು, ಇಷ್ಟೊಂದು ಹಂಗ ಹಚ್ಕೊಂಡ್ರ ಜನ. ನಾನು ಹೇಳಿದ್ದೆ ಮುಂಚಿತವಾಗಿ ಏನು ಹೇಳಿಲ್ಲಪ್ಪ ಅವ್ರ, ನಾನು ಅವ್ರಿಗೆ ಏನು ಹೇಳಿಲ್ಲ, ಅವರು ನನಗೇನು ಹೇಳಿಲ್ಲ. ಸುಮ್ಮನೆ ಹೊರಗಿನ ಇಷ್ಟೆಲ್ಲ ಮಾಡಿದಾರಪ್ಪ ಅಂತ ಹೇಳಿದೆ. ದಯಮಾಡಿ ನನ್ನಿಂದ ಏನಾದ್ರೂ ತಪ್ಪಾಗಿದ್ರ, 16 ವರ್ಷ ಇದೀನಿ, ನನ್ನಿಂದ ಏನಾದ್ರೂ ತಪ್ಪಾಗಿದ್ರ ನನ್ ದಯಮಾಡಿ ಎಲ್ಲರೂ ಕ್ಷಮ ಮಾಡ್ರಿ. ತಿಳಿದ ಏನಾದ್ರು ನಾನು ಅಂದಿದ್ರೆ ನನ್ನ ದಯಮಾಡಿ ಕ್ಷಮ ಮಾಡ್ರಿ. ಈ ಮಕ್ಕಳಿಂದ ನಾ ಅನ್ನ ಉಣ್ಣಕತ್ತೇನೆ, ನಾ ಅನ್ನ ಉಣ್ಣೋದ ಈ ಮಕ್ಕಳಿಂದ. ಅದ್ರಾಗ ನನ್ನ ಜೀವ ಉಸಿರಿರುವವರೆಗೂ ಈ ಮಕ್ಕಳಿಂದ ನಾನು ಪಗಾರ ತಗೋತಾನಂದ್ರ ಈ ಮಕ್ಕಳ ನನಗೆ ಕಾರಣ. 10 ಮಕ್ಕಳು ನನಗೆ ದುಡ್ಡು ಹಾಕ್ತಿದ್ರು ಇಲ್ಲೋ ಗೊತ್ತಿಲ್ಲ, ಈ ಮಕ್ಕಳು ನನಗೆ ದುಡ್ಡು ಹಾಕಾಕತ್ತರು. ನಾನು ಇರೋ ತನಕ ಇವ್ರಿಗೆ ಯಾವತ್ತೂ ಮರಿದಿಲ್ಲ. ಈ ಊರು ನಾನು ಯಾವತ್ತೂ ಮರೆಯಕ್ ಸಾಧ್ಯನೇ ಇಲ್ಲ. ನಾ ಒಂದೊಂದ್ಸಲ ನೆನಪಾಗ್ತೀನಿ, ಮುಖಗಳೆಲ್ಲ ನೆನಪಾಗ್ತಾವ. ಅಪ್ಪ ಆಯ್ತು, ಸರ್ಕಾರದ ನಿಯಮಾನುಸಾರವಾಗಿ 60 ವರ್ಷ ಆದ್ರಿಂದ ನಾವ್ ಎಷ್ಟೊತ್ತಿದ್ರು ಏನೋ ಬಣ್ಣ ಬಟ್ಕೊಳ್ಳಿ, ಮುಖಕ್ಕೆ ಏನೋ ಹಚ್ಕೊಳ್ಳಿ, ವಯಸ್ಸಂತೂ ಆಗೋದಿರ್ತದೆ. 60 ವರ್ಷ ಆದ ಸೀದಾ ನಾವು ಮನೆಗೆ ಹೋಗ್ಬೇಕು. ನಿಯಮಾನುಸಾರವಾಗಿ 60 ವರ್ಷ ನಾನು ಮನೆಗೆ ಹೋಗಿರ್ತಾರೆ. ನನ್ನ ಮನಸ್ಸಿನಾಗಿಂದ ನೀವು ಯಾವತ್ತೂ ಹೋಗಿಲ್ಲ ಅನ್ನೋದನ್ನ ನಾನು ಮರೆಯಕ್ ಸಾಧ್ಯವಿಲ್ಲ. ದಯಮಾಡಿ ನನ್ನ ಕ್ಷಮ ಮಾಡಿ. ಇಷ್ಟೋ ತನಕ ನನಗೆ ಹೇಳಕ್ಕೆ 2 ಮಾತು ಅವಕಾಶ ಕೊಟ್ಟಿದ್ದಕ್ಕೆ ದಯಮಾಡಿ ತಮ್ಮೆಲ್ಲರಿಗೂ ಧನ್ಯವಾದಗಳು.